ಆಪ್ಕಿ ಅದಾಲತ್ನಲ್ಲಿ ಬಹು ಚರ್ಚಿತವಾದಂಥ ಗೌತಮ್ ಅದಾನಿ ಅವರ ಮೇಲೆ ಒಂದು ಆರೋಪವಿದೆ. ಅವರು ತಮ್ಮ ಹಣ ಸಂಪಾದನೆಯ ಫಾರ್ಮುಲಾವನ್ನು ಯಾರಿಗೂ ತಿಳಿಸದಂತೆ ಬಚ್ಚಿಟ್ಟಿದ್ದಾರೆಂದು. ಗೌತಮ್ ಅವರೇ, ನಾವೆಲ್ಲರೂ ದೇವ್ರ ಹತ್ರ ಬೇಡ್ಕೋತೀವಿ ಸ್ವಲ್ಪ ನಮಗೂ ಕೊಡಪ್ಪ ಅಂತ. ಆದ್ರೆ ಯಾಕೋ ದೇವರು ನಿಮ್ಮ ಮಾತು ಮಾತ್ರ ಕೇಳಿಸ್ಕೊತಾನೆ ಅನ್ಸುತ್ತೆ. ನಾನು ಎಷ್ಟೋ ದಿನಗಳಿಂದ ರಿಸರ್ಚ್ ಮಾಡ್ತಾನೆ ಇದ್ದೀನಿ, ಏನಂದ್ರೆ ನಿಮ್ಮ ವೆಲ್ತ್ ಎಷ್ಟಿದೆ ಅಂತ. ಅದು ಬೆಳಿತಾನೆ ಇರುತ್ತೆ. ನನಗನ್ಸುತ್ತೆ ಈ ಒಂದು ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ನೀವು 1000-2000 ಕೋಟಿ ಇನ್ನೂ ಹೆಚ್ಚು ಲಾಭ ಮಾಡಿರ್ತೀರಾ ಅಂತ. ಸೊ ಈ ಫಾರ್ಮುಲಾ ಏನು, ಹೇಗೆ ಸಂಪಾದಿಸ್ತೀರಾ? ನಾನು ಮೊದಲನೇದಾಗಿ ಏನು ಹೇಳ್ತೀನಿ ಅಂದರೆ, ನಿಮಗೆ ಮತ್ತಿಲ್ಲಿರೋ ಪ್ರೇಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದೀರಾ, ನಾನು ಆಭಾರಿಯಾಗಿದ್ದೀನಿ. ನೀವು ಫಾರ್ಮುಲಾ ಬಗ್ಗೆ ಹೇಳ್ತಿದ್ದೀರಾ. ಈ ಫಾರ್ಮುಲಾ, ಈ ಮ್ಯಾಥಮೆಟಿಕ್ಸು, ಈ ಕೆಮಿಸ್ಟ್ರಿ ಅಥವಾ ಫಿಸಿಕ್ಸಿನ ಫಾರ್ಮುಲಾ ಅಂತೂ ಖಂಡಿತ ಅಲ್ಲ. ಅದೇನಂದ್ರೆ ಬಿಸ್ನೆಸ್ಸು ಮತ್ತು ಪ್ರಾಕ್ಟಿಕಲ್ ಲೈಫ್ ಮಧ್ಯದಲ್ಲಿ ಒಂದೇ ಫಾರ್ಮುಲಾ ನಡೆಯೋದು. ಅದೇನಂದ್ರೆ ಪರಿಶ್ರಮ, ಪರಿಶ್ರಮ, ಪರಿಶ್ರಮ. ಮತ್ತೆ ಇನ್ನೊಂದು ವಿಷಯ ಅಂದರೆ, ಇದೆಲ್ಲದಕ್ಕೂ ನನ್ನ ಫ್ಯಾಮಿಲಿಯ ಸಪೋರ್ಟು, ನನ್ನ ಸೀನಿಯರ್ಸ್ಗಳ ಸಪೋರ್ಟು, ನನ್ನ ಟೀಮ್ ಅವರ ಸಪೋರ್ಟು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ದೇವರ ಆಶೀರ್ವಾದ ಇದೆ. ಮತ್ತೆ ದೇವರ ಕೃಪೆ ನನ್ನ ಮೇಲಿದೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಮತ್ತೆ ನಾನು ನಂಬಿರೋದು ಏನಪ್ಪ ಅಂತಂದ್ರೆ, ಯಾವುದಕ್ಕೂ ಶಾರ್ಟ್ಕಟ್ ಅನ್ನೋದಿರೋದಿಲ್ಲ. ಯಾವುದೇ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಅವನ ನಿಯತ್ತು ಮತ್ತೆ ಪರಿಶ್ರಮ, ಇನ್ನು ಮಿಕ್ಕಿದೆಲ್ಲ ಆ ದೇವರ ಮೇಲೆ ಬಿಡಬೇಕು. ಇದೇ ಒಂದು ನನಗೆ ಗೊತ್ತಿರೋ ಫಾರ್ಮುಲಾ. ನೋಡಿ, ನೀವು ಆ ದೇವ್ರ ಮೇಲೆ ಎಷ್ಟು ಬಿಟ್ಟಿದ್ದೀರಾ ಅಂತ ಗೌತಮ್ ಅವರೇ. ಡಿಸೆಂಬರ್ 2021ರಲ್ಲಿ ನಿಮ್ಮ ವೆಲ್ತ್ ಏನಿದೆ 9,62,322 ಕೋಟಿ. ಡಿಸೆಂಬರ್ 2022ರಲ್ಲಿ ಅಂದರೆ ಅಂತ್ಯದಲ್ಲಿ 18,64,580 ಕೋಟಿ. ಒಂದು ವರ್ಷದಲ್ಲಿ 9 ಲಕ್ಷ ಕೋಟಿನ ದೇವ್ರು ಹೇಗೆ ಕೊಟ್ಟಿದ್ದಾನೆ ನೋಡಿ. ನಾನಂತೂ ಯಾವುದೂ ಮಾಯಾಜಾಲನ ನಂಬೋದಿಲ್ಲ. ನಾನು ಯಾವಾಗಲೂ ಏನು ಯೋಚನೆ ಮಾಡ್ತೀನಿ ಅಂದರೆ, ಈ ದೇಶದ ಉನ್ನತಿಗಾಗಿ ನಾನು ಏನು ಮಾಡ್ಬೋದು ಅಂತ. ನಾನು ಯಾವಾಗಲೂ ಅದೇ ದಿಕ್ಕಿನ ಕಡೆ ಸಾಗ್ತಾ ಇರ್ತೀನಿ. ನಾನು ನೋಡ್ದಾಗೆ ಈ ದೇಶ ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಸಾಗ್ತಾ ಇದೆ. ಮತ್ತೆ ನಾನು ಪೂರ್ಣ ವಿಶ್ವಾಸದಿಂದ ಹೇಳ್ತೀನಿ, ಇವತ್ತು ನಮ್ಮ ಭಾರತ ಇರೋಂಥ ಪೊಸಿಷನ್ನು ಮತ್ತೆ ಮುಂದಿನ 20-30 ವರ್ಷಗಳು ನಡೆಯುವಂಥ ಡೆವಲಪ್ಮೆಂಟ್ನ ಖಂಡಿತವಾಗ್ಲೂ ಯಾರಿಂದನೂ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಫಿಗರ್ಸ್ ಏನಿದೆ ಇದು ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯ ಆಗ್ತಾ ಹೋಗುತ್ತೆ. ನೀವು ಪ್ರತಿದಿನ 1,600 ಕೋಟಿ ರೂಪಾಯಿನ ದುಡಿತೀರಾ. ಪ್ರತಿ ಗಂಟೆಗೆ ನೀವು ದುಡಿಯೋದು 67 ಕೋಟಿ ರೂಪಾಯಿ. ಈ ನಿಮ್ಮ ದುಡಿಯುವಂಥ ಪ್ಲಾನ್ ಏನಿದೆ, ಇದು ಚಿಕ್ಕ ವಯಸ್ಸಿಂದ ಇತ್ತಾ ಅಥವಾ ನೀವು ಯೌವನಕ್ಕೆ ಬಂದಾಗ ಆಯ್ತಾ? ನೋಡಿ ರಜತ್, ನಾನು ಆಗ್ಲೇ ಹೇಳ್ದಾಗೆ ನಾನು ಯಾವುದೇ ಕಾಂಪಿಟೇಟರ್ಸ್ಗಾಗ್ಲಿ ಬೇರೆಯವ್ರಿಗೆ ನಾನು ಪೈಪೋಟಿಯನ್ನು ಕೊಡೋದನ್ನು ಮಾಡೋದಿಲ್ಲ. ನನಗೆ 15 ವರ್ಷ ಆಗಿತ್ತು. ನಾನು 10th ಪಾಸ್ ಮಾಡಿದ್ದೆ. ನಾನು ತುಂಬ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡದೆ, ಗ್ರ್ಯಾಜುಯೇಷನನ್ನು ಮುಗಿಸ್ದೆ ಕೂಡ ನಾನು ಮುಂಬೈಗೆ ಬಂದುಬಿಟ್ಟೆ. ಅದು ಹಾಗೆ ನಡೀತಾ ಇತ್ತು. ಅದಾದ್ಮೇಲೆ ನಾನು ಅಹಮದಾಬಾದ್ಗೆ ಬಂದೆ. ಬಾಂಬೆ ನನಗೆ ತುಂಬ ವಿಷಯಗಳನ್ನ ಕಲಿಸ್ಕೊಡ್ತು. ಹಾರ್ಡ್ ವರ್ಕ್ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತು. ಅದಾದಮೇಲೆ ನನ್ನ ಬಿಸ್ನೆಸ್ಸಿನ ಜರ್ನಿ ಶುರು ಆಯಿತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದೆ, ಬಿಸ್ನೆಸ್ನ ಫ್ಯಾಮಿಲಿಯವನಾಗಿದ್ದೆ. ಬಿಸ್ನೆಸ್ಸಲ್ಲೇ ನಾನು ಮುಂದುವರೆದೆ. ಮತ್ತು ಇನ್ನೊಂದು ವಿಷಯ ಅಂದರೆ, 15 ವರ್ಷ 19 ವರ್ಷದ ಹುಡುಗ, ಅದೇನೆಂದರೆ ನಮ್ಮ ಫ್ಯಾಮಿಲಿಯವರು ಮಾಡೋಂಥ ಬಿಸ್ನೆಸ್ನನ್ನು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು. ನನ್ನ ಫ್ಯಾಮಿಲಿಯವರಿಂದ ನನಗೆ ತುಂಬಾ ಸಪೋರ್ಟ್ ಸಿಕ್ತು. ಮತ್ತು ಅವ್ರ ಸಪೋರ್ಟಿಂದ ನಾನು ಮುಂದುವರಿಯೋದಕ್ಕೆ ಶುರು ಮಾಡಿದೆ. ಸಮಯ ತುಂಬ ಕಡಿಮೆ ಇತ್ತು. ಇದ್ದ ಸಮಯದಲ್ಲೇ ನಾನು ಸಾಧಿಸಬೇಕಾಗಿತ್ತು. ಪೈಪೋಟಿ ಅಂತೂ ತುಂಬಾ ಇತ್ತು. ತುಂಬ ಜನ ಸ್ಪರ್ಧೆ ಮಾಡ್ತಿದ್ರು. ಆದರೆ ನಾನು ಕಂಡ ಹಾಗೆ ನನ್ನ ಜೀವನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ತುಂಬ ಜನ
ನನ್ನ ಗೆಲುವನ್ನು ನೋಡೋದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡಿದ್ರು. ನಾನಿವತ್ತೇನಾಗಿದ್ದೀನಿ ಖಂಡಿತವಾಗ್ಲೂ ಅದಕ್ಕೆ ಅವರೇ ಕಾರಣ. ಓದು ಬರಹದಲ್ಲಿ ನೀವು ತುಂಬ ಚೆನ್ನಾಗಿ ಓದ್ತಾ ಇದ್ರಿ ಅಂತ ನಿಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು. ಆದರೆ ನೀವು ವಿದ್ಯಾಭ್ಯಾಸನ ಮಧ್ಯಕ್ಕೆ ಬಿಟ್ಬಿಟ್ರಿ, ಯಾಕೆ? ನಾನಂತೂ ಓದೋದ್ರಲ್ಲಿ ತುಂಬ ಚುರುಕಾಗಿದ್ದೆ. ನಾನು ಇಂಜಿನಿಯರಿಂಗ್ ಟೆಕ್ನಿಕಲ್ ಅನ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೆ, ಮ್ಯಾಥಮೆಟಿಕ್ಸ್ ಅನ್ನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಆಗ ಎಂಥ ಸಮಯ ಬಂತು ಅಂದರೆ ಆಗ ನಾನು ಹೇಳಿದೆ ಓದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ. ಆಮೇಲೆ ನಾನು ಬಿಸ್ನೆಸ್ ಅನ್ನೋ ದಾರಿಯಲ್ಲಿ ಸಾಗ್ಬಿಟ್ಟೆ. ಈಗ ಗೌತಮ್ ಅವರೇ, ನಿಮ್ಮ ಮಾತು ಕೇಳಿ ಎಷ್ಟೊಂದು ಜನ ವಿದ್ಯಾಭ್ಯಾಸನ ಬಿಟ್ಬಿಡ್ತಾರೆ, ಯಾಕಂದ್ರೆ ದುಡ್ಡು ಬರುತ್ತೆ ಅಂತ. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಜುಕೇಷನ್ ಅನ್ನು ತುಂಬ ಇಂಪಾರ್ಟೆಂಟ್ ಅಂತ. ಎಜುಕೇಷನ್ ಮನುಷ್ಯರನ್ನ ತುಂಬ ನಾಲೆಜಬಲ್ ಆಗಿ ಮಾಡುತ್ತೆ. ನಾನು ಆ ದಾರಿನ ಆಯ್ಕೆ ಮಾಡ್ಕೊಳಕ್ಕಾಗಿಲ್ಲ, ಅದು ನನ್ನ ಹಣೆ ಬರದಲ್ಲಿ ಇರಲಿಲ್ಲ ಅನಿಸುತ್ತೆ. ನಾನು ಬೇರೆ ದಾರಿಯನ್ನು ಆಯ್ಕೆ ಮಾಡಿಕೊಂಡೆ. ಅದು ನನ್ನ ಪರಿಶ್ರಮ ಎಕ್ಸ್ಪೀರಿಯನ್ಸ್ಗೆ ಸೇರಿದ್ದು. ನನ್ನ ಪರಿಶ್ರಮ ಎಕ್ಸ್ಪೀರಿಯನ್ಸು ನನ್ನ ನಾಲೆಜನ್ನು ಇಂಪ್ರೂವ್ ಮಾಡ್ತು. ಮತ್ತೆ ನಾನು ಒಬ್ಬನೇ ಇದ್ದಾಗ ತುಂಬ ಯೋಚನೆ ಮಾಡ್ತೀನಿ. ನನಗೆ ವಿದ್ಯಾಭ್ಯಾಸ, ನಾಲೆಜು, ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಮತ್ತು ವಿಸ್ಡಮ್ ಇದ್ದರೆ ನನಗನ್ಸುತ್ತೆ ಒಂದು ವೇಳೆ ಈಗಿನ ಗೌತಮಿ ಅದಾನಿಗಿಂತ ಇನ್ನೂ ಬೆಟರ್ ಆಗಿರ್ಬೋದು ಅಂತ. ಸೊ ನೀವು 10-12 ವರ್ಷಕ್ಕೆ ಮುಂಚೆನೆ ನಂಬರ್ 1 ಆಗ್ಬಿಡ್ತಿದ್ರಿ. ನಂಬರ್ 1, ನಂಬರ್ 2, ನಂಬರ್ 3 ಇದೆಲ್ಲ ಬರೀ ಕತೆಗಳಷ್ಟೇ. ಆದ್ರೆ ಇಲ್ಲೂ ಒಂದು ಕತೆ ಇದೆ, ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ಒಂದು ಸ್ಕೂಟರ್ ಇತ್ತು, ಆದ್ರೆ ಇವತ್ತು ನಿಮ್ಮ ಹತ್ರ ಜೆಟ್, ಏರ್ಕ್ರಾಫ್ಟ್ಗಳ, ಹೆಲಿಕಾಪ್ಟರ್ಗಳ ಒಂದು ದೊಡ್ಡ ಫ್ಲೀಟೇ ಇದೆ. ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ರಿ? ರಜತ್ ಅವರೇ, ನಾನು ಒಂದು ಮಾತನ್ನ ಹೇಳ್ತೀನಿ. ನಾನು ಏನೇ ಆದರೂ ಈ ಭೂಮಿಯನ್ನು ಮರ್ತವನಲ್ಲ. ಮತ್ತೆ ಇವತ್ತು ನನಗೆ ಒಂದು ಸ್ಕೂಟ್ರಲ್ಲಿ ಹೋಗೋ ಅಂಥವನು, ರಿಕ್ಷಾದಲ್ಲಿ ಹೋಗೋ ಅಂಥವನು, ಬಸ್ಸಲ್ಲಿ ಹೋಗಲಿ ಇಲ್ಲ ಜೆಟ್ಟಲ್ಲೇ ಹೋಗಲಿ, ಅವರೆಲ್ಲರಿಗೂ ಇರೋಂಥ ಮನಸ್ಥಿತಿ ಏನು, ಅವ್ರು ಏನು ಯೋಚನೆ ಮಾಡ್ಬೋದು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತೆ ನಾನು ಆ ದಾರಿನ ತುಂಬಾ ಬೇಗ ಸಾಗ್ಬಿಟ್ಟಿದ್ದೀನಿ. ಅದೇನಂದ್ರೆ ನಾನೀಗ ಯಾವುದ್ರಲ್ಲಿ ಹೋಗ್ತಾ ಇದ್ದೀನಿ, ಈಗ ಜೆಟ್ಟಲ್ಲಿ ಹೋಗ್ತಾ ಇರ್ಬೋದು. ಅದರ ಅರ್ಥ ನಾನು ಈ ಭೂಮಿಗೆ ಸಂಬಂಧಪಟ್ಟವನಂತಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗುತ್ತೆ. ಏನಂದ್ರೆ ಮುಖೇಶ್ ಅಂಬಾನಿ ಅವರು ಒಂದು ವೇಳೆ 500 ಮಿಲಿಯನ್ ಅನ್ನ ತಮ್ಮ ಮನೆ ಕಟ್ಟೋದಕ್ಕೆ ಉಪಯೋಗಿಸದೇನೆ ಅಡಾನಿಯವರ ಶೇರಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ ಬಹುಶಃ ಇವತ್ತು ಅವರು ಪ್ರಪಂಚದಲ್ಲೇ ನಂಬರ್ 1 ಆಗ್ತಿದ್ರು ಅಂತ. ನೋಡಿ ರಜತ್ ಅವರೇ, ಸೋಷಿಯಲ್ ಮೀಡಿಯಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ತುಂಬಾ ಕ್ರಿಯೇಟಿವಿಟಿ ಓಡ್ತಾ ಇರುತ್ತೆ. ಜನರಿಗೆ ಅದರಿಂದ ತುಂಬಾ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ನಾನು ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಲ್ಲ, ಈಗ ನೋಡಿ, ಒಂದು ಕಾಲದಲ್ಲಿ ಜನರೆಲ್ಲ ಟಾಟಾ ಬಿರ್ಲಾ ಅಂತ ಹೇಳ್ತಿದ್ರು. ಈಗ ಹೆಸರು ಬರ್ತಾ ಇರೋದು ಅಡಾನಿ ಮತ್ತೆ ಅಂಬಾನಿ. ನೋಡಿ, ಟಾಟಾ ಮತ್ತು ಬಿರ್ಲಾ ನಮ್ಮ ದೇಶದ ತುಂಬ ಪ್ರಭಾವಶಾಲಿ ಉದ್ಯೋಗದ ಗುರುಗಳು. ಅವರು ದೇಶಕ್ಕೋಸ್ಕರ, ದೇಶದ ಏಳಿಗೆಗೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತು ಕೂಡ ಮಾಡ್ತಾನೇ ಇದ್ದಾರೆ. ಮತ್ತೆ ಪ್ರತಿ ಗ್ರೂಪಿನ ಸೋಲು ಗೆಲುವು ಇದ್ದೇ ಇರುತ್ತೆ. ಮತ್ತೆ ನನಗೆ ಗೊತ್ತಿರೋ ಹಾಗೆ ಭಾರತದ ಶಕ್ತಿ ಏನಪ್ಪ ಅಂತ ಅಂದರೆ ಕೆಲಸ ಅನ್ನೋದು ಸಾಕಷ್ಟು ಉದ್ಯೋಗ ಗುರುಗಳನ್ನು ಸೃಷ್ಟಿ ಮಾಡ್ತಾನೆ ಹೋಗ್ತಾ ಇರುತ್ತೆ. ಅದೇ ಮುಖ್ಯವಾಗಿ ಈ ನಮ್ಮ ಭಾರತದ ತಾಕತ್ತು. ನೀವಿಷ್ಟು ಸಂಪಾದನೆ ಮಾಡಿದಿರಿ, ಇಷ್ಟು ಮೇಲಕ್ಕೆ ಬಂದಿದ್ದೀರಿ, ಇದರಲ್ಲಿ ಅಪಾಯ ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ತೀರಾ? ಯಾವುದೇ ಬಿಸ್ನೆಸ್ ಆಗಿರಲಿ ರಿಸ್ಕ್ ಫ್ರೀ ಇರೋದಿಲ್ಲ. ನೀವೆಷ್ಟೇ ಮುನ್ನೆಚ್ಚರಿಕೆ ತಗೊಂಡ್ರೂ ನೀವು ಮಾಡೋಂಥ ಕೆಲಸದಲ್ಲಿ ಕಾರ್ಯಕ್ಷಮತೆ ಇರಲಿಲ್ಲ ಅಂದರೆ, ಮತ್ತೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾನು ಇವತ್ತಿರೋಂಥ ಪರಿಸ್ಥಿತಿಯಲ್ಲಿ ನಾನು ಯಾವುದನ್ನು ಎದುರಿಸಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ನಾವು ಮಾಡೋಂಥ ಕೆಲಸದಲ್ಲಿ ಒಂದು ಪರಿಪೂರ್ಣತೆ ಅನ್ನೋದಿರಬೇಕು. ಏನೇ ತೊಂದರೆಗಳು ಬರಲಿ, ಒಂದು ಒಳ್ಳೆ ಕಾಲ ಬರ್ಬೋದು, ಇಲ್ಲ ಕೆಟ್ಟ ಕಾಲ ಬರ್ಬೋದು, ನೀವದನ್ನು ಹೇಗೆ ಸ್ವೀಕರಿಸ್ತೀರಾ ಅನ್ನೋದು, ಮತ್ತೆ ಅದರಿಂದ ಭವಿಷ್ಯಕ್ಕೆ ಏನು ಕಲಿತೀರಾ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಈಗ ನಿಮ್ಮ ಹತ್ರ ಒಂದೆರಡು ಕಷ್ಟಕರ ಕಾಲದ ಮಾತುಗಳನ್ನ ಕೇಳ್ತೀನಿ. ಒಂದು ಕಾಲದಲ್ಲಿ ನಿಮ್ಮನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು, ನಿಮ್ಮ ಜೀವಕ್ಕೆ ಅಪಾಯ ಇತ್ತು. ಆಗ ಅದೇನಂದ್ರೆ ಅದು ನಡೆದಿದ್ದಂತೂ ಒಳ್ಳೇದಾಗಿರಲಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರದ್ದು ಏನಾದರೂ ಘಟನೆ ನಡೆದಿರುತ್ತೆ. ನಾವು ಎಷ್ಟು ಬೇಗ ಅದನ್ನು ಮರ್ತು ಬಿಡ್ತೀವೋ ಅದು ನಮಗೇನೆ ಒಳ್ಳೇದು. ನಾನು ಅನ್ಕೊಂಡಿದ್ದೆ ನೀವು ಮರ್ತಿರಲ್ಲ, ಪರಿಸ್ಥಿತಿ ಮತ್ತೇನಾದರೂ ಬಂದರೆ ನೀವು ಸರಿ ಮಾಡ್ತೀರಾ ಅಂತ. ನನ್ನಲ್ಲಿರೋ ಗುಣ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಘಟನೆಯನ್ನ, ನಡೆಯೋ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಹೇಗೆ ಅಡಾಪ್ಟ್ ಮಾಡೋದು ಅಂತ ಗೊತ್ತಿದೆ. ಯಾವ್ದು ನಮ್ಮ ಕೈಯಲ್ಲಿದೆಯೋ
ಅದ್ರ ಬಗ್ಗೆ ನಾವು ತುಂಬ ಯೋಚನೆ ಮಾಡ್ತಾ ಅದನ್ನ ಕಂಟಿನ್ಯೂಸ್ ಆಗಿ ನಮ್ಮ ತಲೆಯಲ್ಲಿ ಹಾಕ್ಕೊಳ್ಳೋದು ನನ್ನ ಸ್ವಭಾವ ಅಲ್ಲ. ನಾನು ಯಾವತ್ತು ಕಿಡ್ನಾಪ್ ಆಗಿದ್ನೋ ಅದರ ಮಾರನೇ ದಿನ ಆ ಕಿಡ್ನಾಪರ್ ನನ್ನನ್ನು ಬಿಟ್ಬಿಟ್ಟ. ನಾನು ಇದರಿಂದ ಏನು ಹೇಳ್ಬೋದು ಅಂದರೆ, ನಾನು ಕಿಡ್ನಾಪ್ ಆದ ರಾತ್ರಿ ಕೂಡ ಆರಾಮಾಗೆ ನಿದ್ದೆ ಮಾಡಿದೆ. ನಾನಂತೂ ಅದರ ಬಗ್ಗೆ ತುಂಬ ಏನು ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಸಲ ನೀವು ಸಾವನ್ನು ಎದುರಿಸಬೇಕಾಗಿತ್ತು. ಅದು 26/11ನ ದಿನ ಟೆರರಿಸ್ಟ್ಗಳು ತಾಜ್ ಹೋಟ್ಲ ಮೇಲೆ ಅಟ್ಯಾಕ್ ಮಾಡಿದ್ರು. ಅವತ್ತು ನೀವು ತಾಜ್ ಹೋಟ್ಲಲ್ಲಿ ಇದ್ರಿ. ಆ ವಿಷಯ ನೆನಪಿದ್ಯಾ? ಖಂಡಿತವಾಗ್ಲೂ ನೆನಪಿದೆ. ನನ್ನ ಕಣ್ಮುಂದೆನೇ ಟೆರರಿಸ್ಟ್ಗಳನ್ನ ನೋಡಿದೆ. ಅವ್ರು ಯಾವಾಗ ಮೊದಲು ಅವರು ಗ್ರೌಂಡ್ ಫೈರ್ ಮಾಡಿದ್ರೋ ಅದನ್ನು ನಾನು ಕಣ್ಣಾರೆ ನೋಡಿದೆ. ನಾನು ಆ ದೇವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ನಾನು ನನ್ನ ಜೀವನದಲ್ಲಿ ಅಂಥ ಘಟನೆಗಳನ್ನ 2 ಬಾರಿ ನನ್ನ ಕಣ್ಣಾರೆ ನೋಡಿದ್ದೀನಿ. ನನ್ನ ಸಾವು 2 ಬಾರಿ ನನ್ನ ಕಣ್ಮುಂದೆ ಬಂದೋಯ್ತು. ಮತ್ತೆ ಇದು ಆ ದೇವರ ಆಶೀರ್ವಾದ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ದೇವರು ನನ್ನ ಅಲ್ಲಿಂದ ಕಾಪಾಡ್ಬಿಟ್ಟ. 26/11 ರಾತ್ರಿಯನ್ನ ಇಡೀ ದೇಶನೇ ನೋಡಿತ್ತು. ಇವತ್ತಿಗೂ ನೆನ್ಸ್ಕೊಂಡ್ರೆ ತುಂಬಾನೇ ಭಯ ಆಗತ್ತೆ. ಆದ್ರೆ ನೀವು ಹತ್ರದಿಂದ ನೋಡಿದಿರಾ. ಅವತ್ತಿನ ದಿನ ತಾಜ್ ಹೋಟ್ಲೊಳಗೆ ನನ್ನ ದುಬೈನ ಫ್ರೆಂಡ್ ಬಂದಿದ್ರು. ದುಬೈ ಪೋರ್ಟ್ ವರ್ಲ್ಡಿನ CEO. ಅವ್ರ ಜೊತೆ ನಾನು ಡಿನ್ನರ್ ಮಾಡ್ತಿದ್ದೆ ಮಸಾಲಾ ಕ್ರಾಫ್ಟ್ ರೆಸ್ಟೋರೆಂಟಲ್ಲಿ. ಆವಾಗಲೇ ಆ ದುರ್ಘಟನೆ ನಡೆದಿದ್ದು. 10 ಗಂಟೆ ರಾತ್ರಿ ನಾವು ಡಿನ್ನರನ್ನು ಮಾಡಿ ಮುಗಿಸಾಗಿತ್ತು. ಅದಕ್ಕಿಂತ 5 ನಿಮಿಷ ಮುಂಚೆ ಹೋಟೆಲಿನ ಬಿಲ್ಲನ್ನು ಪೇ ಮಾಡಿ ನಾವು ನಿಂತ್ಕೊಂಡಿದ್ವಿ. ಮತ್ತೆ ಉಳಿದ ವಿಷಯಗಳನ್ನು ಡಿಸ್ಕಸ್ ಮಾಡೋಣ ಅಂತ ನಾವು ಕಾಫಿ ಕುಡಿಯೋಣ ಅಂತ ಅಲ್ಲೇ ಕುಳಿತುಕೊಂಡ್ವಿ. ಮತ್ತೆ ಅದೇ ಸಮಯದಲ್ಲಿ ಈ ದುರ್ಘಟನೆ ನಡೆದಿದ್ದು. ನನಗೆ ಒಂದ್ಸತಿ ಅನ್ನಿಸ್ತಾ ಇರುತ್ತೆ, ಒಂದು ವೇಳೆ ನಾನು ಬಿಲ್ಲನ್ನು ಪೇ ಮಾಡಿ ನಾನು ಲಾಬಿಯಲ್ಲೇ ಇದ್ದಿದ್ರೆ ನಾನು ಅದರಲ್ಲಿ ಸಿಕ್ಕಾಕೋಬಿಡ್ತಿದ್ದೆ ಅಂತ. ನಾವು ಅಲ್ಲೇ ಕುಳಿತಿದ್ರಿಂದ ನಾನು ರೆಸ್ಟೋರೆಂಟಲ್ಲೇ ಉಳ್ಕೊಂಬಿಟ್ಟೆ. ಮತ್ತೆ ಅದು ನಾನು ಏನು ಹೇಳ್ಬೋದು ಅಂದರೆ, ಅದು ತಾಜ್ ಗ್ರೂಪಿನ ಎಲ್ಲ ಕೆಲಸಗಾರರು, ವೇಟರ್ಸ್ ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ, ಅದು ಇವತ್ತಿನ ದಿನಗಳಲ್ಲಿ ಅಂಥ ಡೆಡಿಕೇಶನನ್ನು ನೋಡೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಅಲ್ಲಿಂದ ಹೊರಗೆ ಹೇಗೆ ಬಂದ್ರಿ? ಪೂರ್ತಿ ನೈಟು ನಾನು ಅಲ್ಲೇ ಇದ್ದೆ. ಅದು ಏನಂದ್ರೆ, ತಾಜ್ ಹೋಟ್ಲಿನ ಕೆಲಸಗಾರರು ನನ್ನನ್ನು ಮೇಲ್ಗಡೆ ಇರೋಂಥ ರೂಮ್ಗೆ ನನ್ನನ್ನು ಅವರು ಗೊತ್ತಿರೋ ದಾರಿಯಲ್ಲೇ ಅಲ್ಲಿಗೆ ಮೇಲಕ್ಕೆ ಕರ್ಕೊಂಡೋದ್ರು. ಪೂರ್ತಿ ರಾತ್ರಿ ನಾನು ಅಲ್ಲೇ ಇದ್ದೆ. ಬೆಳಗ್ಗೆ ಸುಮಾರು 7 ಗಂಟೆಗೆ ಕಮಾಂಡೋಗಳು ಬಂದಾಗ ಅವರು ಗೊತ್ತಿತ್ತು ಇಲ್ಲಿ ಸುಮಾರು ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ. ಮತ್ತೆ ಕಮಾಂಡೋಗಳು ನಮಗೆ ಪೂರ್ತಿ ಪ್ರೊಟೆಕ್ಷನನ್ನು ಕೊಟ್ಟು ನಮ್ಮನ್ನು ಅಲ್ಲಿಂದ ಕರ್ಕೊಂಬಂದ್ರು. ಮಾರನೇ ದಿನ ಸುಮಾರು 7:30-8 ಗಂಟೆಗೆ ನಾವು ಅಲ್ಲಿಂದ ಆಚೆಗೆ ಬಂದ್ವಿ. ಆ ದೇವರು ನಿಮಗೆ ದೀರ್ಘಾಯುಷ್ಯವನ್ನ ಕೊಡ್ಲಿ. ಜೀವನದಲ್ಲಿ ಈ ಥರ ಯಾವತ್ತೂ ಆಗದೇ ಇರಲಿ ಅನ್ನೋದೇ ನಮ್ಮ ಕೋರಿಕೆ. ಯಾಕಂದ್ರೆ ನೀವು ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ.